PW 1ರಿಂದ PW 4ರವರ ಸಾಕ್ಷ್ಯವನ್ನು ಪರಿಗಣಿಸುವ ಪೂರ್ವದಲ್ಲಿ PW 1ರವರು ನುಡಿದಿರುವ ಸಾಕ್ಷ್ಯವನ್ನು ಪರಿಗಣಿಸುವುದು ಅವಶ್ಯವಿರುತ್ತದೆ. ಮೂರನೇ ಪ್ರತಿವಾದಿಯು ತನ್ನ ಮುಖ್ಯ ವಿಚಾರಣೆಯ ಪ್ರಮಾಣಪತ್ರವನ್ನು ಸಲ್ಲಿಸಿ PW 1 ಎಂದು ಸಾಕ್ಷ್ಯವನ್ನು ನುಡಿದಿರುತ್ತಾರೆ. PW 1ರವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ವಾದಿಯು ಸಲ್ಲಿಸಿರುವ ದಾವೆಯು ನ್ಯಾಯಸಮ್ಮತವಾಗಲಿ ಅಥವಾ ವಾಸ್ತವಾಂಶದಿಂದಾಗಲಿ ಊರ್ಜಿತವಾಗತಕ್ಕದ್ದಲ್ಲ. ಸದರಿ ದಾವೆಯನ್ನು ವಜಾಗೊಳಿಸಬೇಕೆಂದು ನುಡಿದಿರುತ್ತಾರೆ. PW 1ರವರು ತಮ್ಮ ಮುಂದುವರೆದ ಮುಖ್ಯ ವಿಚಾರಣೆಯಲ್ಲಿ ತಾನು ಹಾಗೂ ಇತರೆ ಪ್ರತಿವಾದಿಗಳು ವಾದಿಯ ಪರವಾಗಿ ದಿನಾಂಕ 8/11/2008ರಂದು ಯಾವುದೇ ಕ್ರಯದ ಒಪ್ಪಂದದ ಕರಾರು ಪತ್ರವನ್ನು ಬರೆದುಕೊಟ್ಟಿರುವುದಿಲ್ಲ ಮತ್ತು ಯಾವುದೇ ಸಹಿಗಳನ್ನು ಸದರಿ ದಾಖಲೆಗೆ ಹಾಕಿರುವುದಿಲ್ಲವೆಂದು ನುಡಿದಿರುತ್ತಾರೆ. ಮುಂದುವರೆದು ಸದರಿ ದಾವಾ ಸ್ವತ್ತನ್ನು ವಾದಿಗೆ ಮಾರಾಟ ಮಾಡಲು ₹48,600ಗಳೆಂದು ನಿರ್ಧರಿತವಾಗಿದ್ದು, ಅದರ ಸಂಬಂಧ ₹20,000ಗಳನ್ನು ಮುಂಗಡವಾಗಿ ಪಡೆದುಕೊಂಡಿದ್ದು, ಅದರಂತೆ ನೀತಿ 1 ದಾಖಲೆಯನ್ನು ಬರೆದುಕೊಟ್ಟಿರುತ್ತಾರೆನ್ನುವ ಸಂಗತಿಯನ್ನು ಸಹ ಅಲ್ಲಗಳೆದಿರುತ್ತಾರೆ. PW 1ರವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ಪ್ರತಿವಾದಿಗಳು ವಾದಿಯ ಮಗನಾದ ಮಹಾದೇವಪ್ಪ ಸ್ವಾಮಿಯವರಿಂದ ದಿನಾಂಕ 8/11/2008ರಂದು ₹20,000ಗಳನ್ನು ಸಾಲವಾಗಿ ಪಡೆದುಕೊಂಡಿದ್ದು, ಸದರಿ ಸಾಲದ ಭದ್ರತೆಗಾಗಿ ವಾದಿಯ ಮಗನಾದ ಮಹಾದೇವ ಸ್ವಾಮಿಯವರು ಪ್ರತಿವಾದಿಗಳ ಸಹಿಗಳನ್ನು ಖಾಲಿ ಛಾಪಾ ಕಾಗದಕ್ಕೆ ತೆಗೆದುಕೊಂಡು ನಂತರ ತನ್ನ ತಂದೆಯ ಮುಖಾಂತರ ಸದರಿ ಖಾಲಿ ಛಾಪಾ ಕಾಗದವನ್ನು ಕ್ರಯದ ಒಪ್ಪಂದದ ಕರಾರು ಪತ್ರವಾಗಿ ಸೃಷ್ಟಿಸಿರುವುದಾಗಿ ನುಡಿದಿರುತ್ತಾರೆ. ಮುಂದುವರೆದು ವಾದಿಯ ಮಗನಾದ ಸದರಿ ಮಹಾದೇವ ಸ್ವಾಮಿರವರು ಪೋಸ್ಟ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, 1ನೇ ಪ್ರತಿವಾದಿಗೆ ವಿಧವಾ ವೇತನವನ್ನು ನೀಡುವ ಕಾಲದಲ್ಲಿ 1ನೇ ಪ್ರತಿವಾದಿಯ ಬಳಿ ಸಹಿಯನ್ನು ತೆಗೆದುಕೊಂಡು 2ನೇ ಪ್ರತಿವಾದಿಯ ಬಳಿ ಸಹ ಸಹಿಯನ್ನು ತೆಗೆದುಕೊಂಡು ₹10,500ಗಳನ್ನು ನೀಡಿರುವುದಾಗಿ ಸೃಷ್ಟಿಸಿರುತ್ತಾರೆಂದು ನುಡಿದಿರುತ್ತಾರೆ. ಮುಂದುವರೆದು ವಾದಿಯು ನೀಡಿದ ನೋಟಿಸಿಗೆ ಪ್ರತಿವಾದಿಗಳು ಮೌಖಿಕವಾಗಿ ಉತ್ತರವನ್ನು ನೀಡಿದ್ದರೂ ಸಹ ವಾದಿಯು ದುರುದ್ದೇಶದಿಂದ ಈ ದಾವೆಯನ್ನು ಮಾಡಿರುತ್ತಾರೆಂದು ನುಡಿದಿರುತ್ತಾರೆ. ಮಾನ್ಯವಾದಿ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸುತ್ತಾ, ಪ್ರತಿವಾದಿಗಳು ದಿನಾಂಕ 8/11/2008ರಂದು ದಾವಾ ಸ್ವತ್ತನ್ನು ವಾದಿಗೆ ಮಾರಾಟ ಮಾಡಲು ಒಪ್ಪಿದ್ದು, ಅದರಂತೆ ₹48,600ಗಳೆಂದು ದಾವಾ ಸ್ವತ್ತಿಗೆ ಕ್ರಯದ ಮೊಬಲಗು ನಿರ್ಧರಿತವಾಗಿದ್ದು, ಸದರಿ ಕ್ರಯದ ಒಪ್ಪಂದದ ಕರಾರು ಪತ್ರವನ್ನು ಮಾಡಿಕೊಡುವ ದಿನವೆಂದು ಪ್ರತಿವಾದಿಗಳು ₹20,000ಗಳನ್ನು ಪಡೆದುಕೊಂಡಿದ್ದು, ನೀತಿ 1 ದಾಖಲೆಯನ್ನು ಬರೆದುಕೊಟ್ಟಿರುತ್ತಾರೆಂದು ವಾದಿಸಿರುತ್ತಾರೆ. ಮುಂದುವರೆದು ಮಾನ್ಯವಾದಿ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸುತ್ತಾ, ಪ್ರತಿವಾದಿಗಳು ದಿನಾಂಕ 10/12/2008ರಂದು
ಹೆಚ್ಚುವರಿಯಾಗಿ ರೂಪಾಯಿ 10,500ಗಳನ್ನು ಪಡೆದುಕೊಂಡು ನೀತಿ-1 ದಾಖಲೆಯ ಹಿಂಬದಿಯಲ್ಲಿ ಸಹಿಯನ್ನು ಮಾಡಿದ್ದು, ತದನಂತರ ಪ್ರತಿವಾದಿಗಳು ನೀತಿ-1 ಕ್ರಯದ ಒಪ್ಪಂದದ ಕರಾರು ಪತ್ರದಲ್ಲಿ ನಿಗದಿಪಡಿಸಿರುವ 2 ತಿಂಗಳೊಳಗಾಗಿ ಕ್ರಯ ಪತ್ರವನ್ನು ಬರೆದುಕೊಡಲು ವಿಫಲವಾದ ಕಾರಣ ವಾದಿಯು ಹಲವಾರು ಬಾರಿ ಪ್ರತಿವಾದಿಗಳನ್ನು ಸಂಪರ್ಕಿಸಿದರೂ ಸಹ ಪ್ರತಿವಾದಿಗಳು ಸದರಿ ಕ್ರಯ ಪತ್ರವನ್ನು ಬರೆದುಕೊಡಲು ಮುಂದೆ ಬರದ ಕಾರಣ ವಾದಿಯು ತನ್ನ ವಕೀಲರ ಮುಖಾಂತರ ದಿನಾಂಕ 24/3/2011 ನೋಂದಾಯಿತ ಅಂಚೆಯ ಮುಖಾಂತರ ನೋಟಿಸನ್ನು ನೀಡಿದ್ದಾಗಿಯೂ ಸಹ ಪ್ರತಿವಾದಿಗಳು ಕ್ರಯಪತ್ರವನ್ನು ಬರೆದುಕೊಡಲು ಮುಂದೆ ಬರದೇ ಇರುವ ಕಾರಣ ವಾದಿಯು ಈ ದಾವೆಯನ್ನು ಮಾಡಬೇಕಾಗಿರುತ್ತದೆ ಎಂದು ವಾದಿಸಿರುತ್ತಾರೆ. ಮಾನ್ಯ ವಾದಿ ಪರ ವಕೀಲರು ಮುಂದುವರೆದು ತಮ್ಮ ವಾದವನ್ನು ಮಂಡಿಸುತ್ತಾ, ನೀತಿ-1 ಕ್ರಯದ ಒಪ್ಪಂದದ ಕರಾರಿಗೆ PW2 ಮತ್ತು PW3 ರವರು ಸಾಕ್ಷ್ಯದಾರರುಗಳಾಗಿದ್ದು, ಸದರಿ ಸಾಕ್ಷ್ಯದಾರರುಗಳು ನ್ಯಾಯಾಲಯದಲ್ಲಿ ತಮ್ಮ ಸಾಕ್ಷ್ಯವನ್ನು ನುಡಿದಿದ್ದು, ಸದರಿ ಸಾಕ್ಷ್ಯದಾರರು ನೀತಿ-1 ದಾಖಲೆಯಲ್ಲಿ ತಮ್ಮ ಸಹಿಗಳನ್ನು ನೀತಿ-1 ಸಬ್ಕ್ಲಾಸ್ ಎ ಇಂದ ನೀತಿ-1 ಸಬ್ಕ್ಲಾಸ್ ಸಿ ಎಂದು ಗುರುತಿಸಿರುತ್ತಾರೆಂದು ವಾದಿಸಿರುತ್ತಾರೆ. ಮಾನ್ಯ ವಾದಿ ಪರ ವಕೀಲರು ಮುಂದುವರೆದು ತಮ್ಮ ವಾದವನ್ನು ಮಂಡಿಸುತ್ತಾ, ನೀತಿ-1 ತಯಾರು ಮಾಡಿದ GS ವೆಂಕಟಚಲಮೂರ್ತಿಯವರು ನ್ಯಾಯಾಲಯದಲ್ಲಿ PW4 ಎಂದು ಸಾಕ್ಷ್ಯವನ್ನು ನುಡಿದಿದ್ದು, ಸದರಿ ಸಾಕ್ಷ್ಯದಾರರು ನೀತಿ-1ರಲ್ಲಿರುವ ತಮ್ಮ ಸಹಿಯನ್ನು ನೀತಿ-1 ಸಬ್ಕ್ಲಾಸ್ ಡಿ ಎಂದು ಗುರುತಿಸಿದ್ದು, ಸದರಿ ಸಾಕ್ಷ್ಯದಾರರುಗಳ ಸಾಕ್ಷ್ಯವನ್ನು ಕೂಲಂಕುಷವಾಗಿ ಪರಿಶೀಲಿಸಿದರೆ ಪ್ರತಿವಾದಿಗಳು ದಿನಾಂಕ 8/11/2008 ದಾವಾ ಸ್ವತ್ತನ್ನು ವಾದಿಗೆ ಮಾರಾಟ ಮಾಡಲು ಒಪ್ಪಿದ್ದು, ಅದರಂತೆ ಕ್ರಯದ ಒಟ್ಟು ಮೊಬಲಗಾದ ರೂಪಾಯಿ 48,600ಗಳಲ್ಲಿ ರೂಪಾಯಿ 20,000ಗಳನ್ನು ಮುಂಗಡ ಹಣವಾಗಿ ಪಡೆದುಕೊಂಡಿದ್ದು, ಅದೇ ರೀತಿ ದಿನಾಂಕ 10/12/2008 ಪ್ರತಿವಾದಿಗಳು ಹೆಚ್ಚುವರಿಯಾಗಿ ರೂಪಾಯಿ 10,500ಗಳನ್ನು ಪಡೆದುಕೊಂಡಿರುವುದು ಸ್ಪಷ್ಟವಾಗಿ ಕಂಡುಬಂದಿರುವುದರಿಂದ ವಾದಿಯ ದಾವೆಯನ್ನು ಪುರಸ್ಕರಿಸಬೇಕೆಂದು ವಾದಿಸಿರುತ್ತಾರೆ.